ನಾಡಿನಾದ್ಯಂತ ಮೈಸೂರು ದಸರಾದ ಸಂಭ್ರಮ ಮನೆ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಕೂಡ ಪ್ರಾರಂಭ ಆಗತ್ತೆ. ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಕೂಡ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರವಾಗಿ ಚಾಲನೆಯನ್ನು ನೀಡಲಾಗುತ್ತೆ. ಅಂಬಾರಿಯನ್ನು ಹೊರೋದಕ್ಕೆ ಅಭಿಮನ್ಯು ರೆಡಿ ಆಗಿದ್ದಾನೆ. ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳು ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಬಾರಿ ಒಟ್ಟು 14 ಆನೆಗಳು ಭಾಗಿಯಾಗ್ತಾ ಇರುವಂಥದ್ದು. ಈ ಬಾರಿಯೂ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿಯನ್ನು ಹೊರತಾ ಇದ್ದಾನೆ. ಕುಮ್ಕಿ ಆನೆಗಳಾಗಿ ಕಾವೇರಿ ರೂಪ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ವಿಶ್ವವಿಖ್ಯಾತ ಮೈಸೂರು ಅಂದಿದ ತಕ್ಷಣ ನಮಗೆ ನೆನಪಾಗುವಂಥದ್ದೇ ಈ ಜಂಬೂ ಸವಾರಿ. ಅದಕ್ಕೆ ಅಂತ ಸಿದ್ಧತೆಗಳಾಗ್ತಾ ಇದೆ. ನಿಶಾನೆ ಆನೆಯಾಗಿ ಧನಂಜಯ ಹೆಜ್ಜೆ ಹಾಕ್ತಾನೆ. ನೌಫತ್ ಆನೆಗಳಾಗಿ ಗೋಪಿ ಜೊತೆ ಸಾಗಲಿದ್ದಾನೆ. ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮ, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ ಆನೆಗಳು ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂಥದ್ದು. ಈ ಬಾರಿಯೂ ಕೂಡ ಅಂಬಾರಿಯನ್ನು ಹೊರುವಂಥ ಜವಾಬ್ದಾರಿ ಅಭಿಮನ್ಯುವಿನ ಹೆಗಲಿಗೆ 5ನೇ ಬಾರಿಗೆ ಬಂದಿರೋದು. ಮತ್ತಿಗೋಡು ಶಿಬಿರದಲ್ಲಿರುವಂಥ 59 ವರ್ಷದ ಅಭಿಮನ್ಯು ಆನೆಯನ್ನ 1970ರಲ್ಲಿ ಕೊಡಗು ಜಿಲ್ಲೆ ಹೆಬ್ಬಳ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಅಭಿಮನ್ಯು ಪುಂಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಪಳಗಿದ್ದ. 2012ರಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. 2015ರಲ್ಲಿ ಕರ್ನಾಟಕ ವಾದ್ಯಗೋಷ್ಠಿ ತಂಡದ ಗಾಡಿಯನ್ನ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಎಳೆದಿದ್ದು 2020ರಿಂದ ಚಿನ್ನದ ಅಂಬಾರಿ ಹೊರುವ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾನೆ. ಇನ್ನು 2.74 ಮೀಟರ್ ಎತ್ತರ ಇರುವ ಆನೆ 4700ರಿಂದ 5,000 kg ಕೂಡ ಈತನ ತೂಕ ಇದೆ. ನಾಡಿಗೆ ಬಂದಿದ್ದ 30ಕ್ಕೂ ಹೆಚ್ಚು ಹುಲಿಗಳನ್ನು ಹಿಡಿಯುವಲ್ಲಿ ಈತ ಯಶಸ್ವಿಯಾಗಿದ್ದಾನೆ ಎನ್ನುವಂಥ ಹೆಗ್ಗಳಿಕೆ ಕೂಡ ಇವನಿಗಿದೆ. ಇನ್ನು ಧನಂಜಯ ದುಬಾರೆ ಆನೆ ಶಿಬಿರದಲ್ಲಿರುವ 45 ವರ್ಷದ ಧನಂಜಯ ಆನೆಯನ್ನ 2013ರಲ್ಲಿ ಹಾಸನ ಜಿಲ್ಲೆ ಯಸಳೂರು ವಲಯದಲ್ಲಿ ಸೆರೆ ಹಿಡಿಯಲಾಯಿತು. ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಇದು ಭಾಗವಹಿಸ್ತಾ ಬಂದಿದೆ. 5 ವರ್ಷದಿಂದ ದಸರಾದಲ್ಲಿ ಭಾಗವಹಿಸ್ತಾ ಇರೋದು. 2.80 ಮೀಟರ್ ಎತ್ತರ ಇರುವಂಥ ಆನೆ 4,000ದಿಂದ 4,200 kgಗೂ ಹೆಚ್ಚು ತೂಕನೇ ಇದ್ದಾನೆ. ಸದ್ಯ ಈ ಬಾರಿ ದಸರೆಯ ನಿಶಾನಿಯಾಗಿ ಹೆಜ್ಜೆ ಹಾಕ್ತಾ ಇದ್ದಾನೆ ಧನಂಜಯ. ಇನ್ನು ಭೀಮ 25ರ ಹರಿಯದ ಮತ್ತಿಗೋಡು ಭೀಮ ಚಿನ್ನದ ಅಂಬಾರಿ ಹೊರೋದಕ್ಕೆ ಬೇಕಿರುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾನೆ. ಸದ್ಯ 2.85 ಮೀಟರ್ ಎತ್ತರ, 3.5 ಮೀಟರ್ ಉದ್ದ ಮತ್ತು 3,800ರಿಂದ 4,000 kg ತೂಕ ಇರುವ ಈ ಆನೆಯ ದಂತ, ದೇಹ ರಚನೆ, ಸಮತಟ್ಟಾಗಿರುವ ಬೆನ್ನು ಅಂಬಾರಿ ಇಡೋದಕ್ಕೆ ಸೂಕ್ತವಾಗಿದೆ. ಭೀಮನಿಗೆ ಸಿಕ್ಕಾಪಟ್ಟ ಫ್ಯಾನ್ಸ್ ಬೇರೆ ಇದ್ದಾರೆ. ಇನ್ನು ಜಂಬೂ ಸವಾರಿಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಆನೆಗಳನ್ನು ಅಲಂಕಾರ ಮಾಡಲಾಗ್ತಾ ಇದೆ. ತಯಾರಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಡೀಟೇಲ್ಸ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಅಂಬಾರಿಯನ್ನು ಹೊರತಕ್ಕಂಥ ಗಜಪಡೆಗಳಿಗೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆನೆ ಬಿಡಾರದಲ್ಲಿ ಏನು ಆನೆಗಳಿಗೆ ಈಗಾಗಲೇ ಗಜಪಡೆಯಲ್ಲಿ ಏನು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಕ್ಕಂಥ ಗಜಪಡೆಗಳಿಗೆ ಅಂತಿಮ ಹಂತದ ಏನು ಅಲಂಕಾರ ಕೂಡ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಏನು ಭೀಮಾ ಅಂತ ಕೂಗಿದ ತಕ್ಷಣ ತಿರುಗಿ ನೋಡಿದಂತ ಅಂದ್ರೆ ಸೊಂಡಿಲು ಎತ್ತಿ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ಭೀಮಾ ಆನೆ ಇದೀಗ ಏನು ಜಂಬೂ ಸವಾರಿಗೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಏನು ಗಜಪಡೆಗಳ ಮೈ ಮೇಲೆ ಈಗಾಗಲೇ ಬಣ್ಣ ಬಣ್ಣದ ಚಿತ್ತಾರದ ಚಿತ್ರಗಳನ್ನು ಕೂಡ ಬಿಡಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಅವರ ಹೆಸರನ್ನು ಕೂಡ ಹಾಕಿ ಅಂದ್ರೆ ನೇಮ್ ಪ್ಲೇಟ್ ಕೂಡ ಹಾಕಿರ್ತಕ್ಕಂಥದ್ದು. ಜೊತೆಗೆ ಏನು ಗಾದಿ ಸೇರಿದಂತೆ ಇತರೆ ಜೂಲ, ಹಣೆಪಟ್ಟಿ, ನೇಮ್ ಪ್ಲೇಟು ಮತ್ತೆ ಸಿಂಗೋಟಿ, ಕತ್ತಿನ ಗಂಟೆ, ಕಾಲುಗಂಟೆ, ಚಾಮ್ರ, ಕೊಡೆ ಹೀಗೆ ವಿವಿಧ ರೀತಿಯಲ್ಲಿ ಅವನ್ನ ಗಜಪಡೆಗಳನ್ನ ಅಲಂಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಏನು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ಈ ಸೋಷಿಯಲ್ ಮೀಡಿಯಾದಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಭೀಮಾ ಎಂಬ ಆನೆ ಅಂತೇಳಿ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ನಿಟ್ಟಿನಲ್ಲಿ ವೈರಲ್ ಆಗಿರ್ತಕ್ಕಂಥ ಹವಾ ಕ್ರಿಯೇಟ್ ಮಾಡಿರ್ತಕ್ಕಂಥ ಭೀಮನ ಮುಂದೆ ಒಂದು ಸೋಷಿಯಲ್ ಮೀಡಿಯಾ ಏನು ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸ್ಕೊಡ್ಲಿಕ್ಕೆ ಸರಡಿ ಸಾಲಿನಲ್ಲೂ ಕೂಡ ನಿಂತಿರ್ತಕ್ಕಂಥದ್ದು. ಇನ್ನು ಕಾವಾಡಿಗರು, ಮಾವತರು ಕೂಡ
ಅವರ ಕುಟುಂಬ ವರ್ಗದವರು ಈಗಾಗಲೇ ಆ ಆನೆಗಳಿಗೆ ಅಂತಿಮ ಹಂತದ ಅಲಂಕಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಭೀಮಾ ಇರ್ಬೋದು, ಮಹೇಂದ್ರ ಇರ್ಬೋದು, ಲಕ್ಷ್ಮಿ, ಹೀಗೆ ವಿವಿಧ ಆನೆಗಳಿಗೆ ಏನು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಕ್ಕಂಥ ಒಟ್ಟು 14 ಆನೆಗಳಿಗೂ ಕೂಡ ವಿವಿಧ ಭಂಗಿಯಲ್ಲಿ ಅವ್ರನ್ನ ಅಲಂಕಾರವನ್ನು ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಅಲಂಕಾರಗೊಂಡಿರ್ತಕ್ಕಂಥ ಆನೆಗಳ ಮುಂದೆ ನಿಂತು ಏನು ಫೋಟೋಗಳನ್ನ ತೆಗೆಸ್ಕೊಳ್ತಕ್ಕಂಥದ್ದು ಕೂಡ ನಿರಂತರವಾಗಿ ಆಗಿರ್ತಕ್ಕಂಥದ್ದು. ಭೀಮಾ ಅಂದ ತಕ್ಷಣವೇ ತಿರುಗಿ ನೋಡ್ತಿದ್ದಂಥ ಭೀಮಾ ಆನೆ ಮುಂದೆ ಸಾಕಷ್ಟು ಜನರು ಕೂಡ ತಮ್ಮ ಫೋಟೋವನ್ನು ಕ್ಲಿಕ್ಕಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು. ಫೋಟೋಗಾಗಿ ಮುಗಿ ಬೀಳ್ತಿರ್ತಕ್ಕಂಥ ಸಾರ್ವಜನಿಕರು ಮತ್ತೆ ಏನು ಅಭಿಮಾನಿಗಳಿದ್ದಾರೆ ಅವರೆಲ್ಲರನ್ನು ಕೂಡ ಏನು ತಡಿಲಿಕ್ಕೆ, ನಿಯಂತ್ರಿಸಲಿಕ್ಕೆ ಅರಣ್ಯ ಇಲಾಖೆ ಮತ್ತು ಮಾವೋತರು, ಕಾವಾಡಿಗರ ತಂಡ ಒಂದು ರೀತಿ ಹರಸಾಹಸವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಸಂಪೂರ್ಣ ಜಂಬೂ ಸವಾರಿಗೆ ತಯಾರಾಗಿರ್ತಕ್ಕಂಥ ಸಿದ್ಧಗೊಂಡಿರ್ತಕ್ಕಂಥ ಎಲ್ಲ ಆನೆಗಳು ಕೂಡ ಅವಕ್ಕೆ ಏನು ನೀರನ್ನು ಕುಡಿಸುವಂಥದ್ದು ಅಥವಾ ಪೂಜೆನ ಮಾಡಿಸ್ಲಿಕ್ಕೂ ಕೂಡ ಮಾವತರು ಮತ್ತು ಕಾವಡಿಗರು ಕರೆದೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ದಸರಾದ ಜಂಬೂ ಸವಾರಿಗೆ ಚಾಲನೆ ಸಿಗ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಗಜಪಡೆಗಳು ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮೈಸೂರು.